ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಮ್ಮ ಮನೆಯಲ್ಲಿ ಉಳಿದಿರೋದು ಇದೊಂದೇ ಬೆಕ್ಕಿನ ಮರಿ, ಹಾಗೆ ಇದರ ಅಮ್ಮ ಇದೆ. ಮತ್ತೊಂದು ಗಂಡು ಬೆಕ್ಕಿನ ಮರಿ ಇತ್ತಲ್ಲ, ಅದು ಎಲ್ಲೋ ಓಡೋಗ್ಬಿಟ್ಟಿದೆ. ತುಂಬ ಚೆನ್ನಾಗಾಗಿತ್ತು ನೋಡೋದಕ್ಕೆ, ಒಳ್ಳೆ ಗುಂಡು ಗುಂಡಾಗಿ ಬಾಲ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಅದು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆಗಲೇ 1 ವಾರ ಆಗಿಬಿಡ್ತು ಅದು ಮನೆಯಲ್ಲಿಲ್ಲ. ಗಂಡು ಮೆಕ್ಕಿನ ಮರಿ ಆದರೆ ಅದೊಂದೇ ಪ್ರಾಬ್ಲಮ್ಮು. ದೊಡ್ಡದಾದಮೇಲೆ ಅದು ಎಷ್ಟೇ ಪ್ರೀತಿನ ಸಾಕಿದ್ರೂ ಮನೆ ಬಿಟ್ಟು ಹೋಗ್ಬಿಡತ್ತೆ. ಮೊದಲು ಒಂದು ಹಾಗೆ ಮಾಡಿತ್ತು, ಇದು ಕೂಡ ಹಾಗೆ ಹೋಗಿಬಿಡ್ತು. ನನ್ನ ದಾಸವಾಳ ಗಿಡದಲ್ಲಿ ನೋಡಿ, ಗಿಡ ತುಂಬ ಹೂಗಳಿಂದ ತುಂಬಿಕೊಂಡಿದೆ. ಎಲ್ಲವೂ ದೊಡ್ಡ ದೊಡ್ಡ ಸೈಜಲ್ಲೇ ಆಗಿದೆ. ಇದಕ್ಕೆ ನಾನು ಏನು ಹಾಕಿದೆ ಅನ್ನೋದು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ಮಣ್ಣಲ್ಲಿರೋ ದಾಸವಾಳ ಆದರೂ ಕೂಡ ನಾವು ತುಂಬ ಕೇರ್ ಮಾಡಬೇಕಾಗತ್ತೆ. ಇದಕ್ಕೇ ಮೆಲಿ ಬಗ್ಸ್ ಎಲ್ಲ ಜಾಸ್ತಿ ಬರೋದು. ಅದೆಲ್ಲ ಬರದೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬ್ಕೋಬೇಕಂದ್ರೆ ನಾವು ಅವಾಗವಾಗ ಅದನ್ನ ಕೇರ್ ಮಾಡ್ತಾನೇ ಇರಬೇಕಾಗತ್ತೆ. ನೋಡಿ, ಆ ಕಡೆ ಒಂದು ಹೂ ಹಾಳಾಗೋದಕ್ಕಾಗಿದೆ. ಆ ಥರ ಆಯ್ತು ಅಂದ ತಕ್ಷಣ ನಾವು ಅದಕ್ಕೆ ಹೋಮ್ ರೆಮಿಡಿ ಮಾಡಿ ಹಾಕ್ತಾನೇ ಇರಬೇಕು. ಇಲ್ಲ ಅಂದರೆ ಮೊಗ್ಗೆ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಮೊಗ್ಗು ಉದುರದೇನೆ ಚೆನ್ನಾಗಿ ಹೂ ಆಗಬೇಕು ಅಂದರೆ ಏನು ಬೇಕು ಅಂತ ಇದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಮೊಗ್ಗು ಬಿಟ್ಟಿದೆ. ಇದು 15 ದಿನ ಆದರೂ ಗಿಡದಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂಥರ ಪ್ಲಾಸ್ಟಿಕ್ ಹೂ ಥರ ಕಾಣಿಸುತ್ತೆ. ಅದು ಅರಳೋದಕ್ಕೆ ಒಂದು 15 ದಿನ ಟೈಮ್ ಬೇಕು. ಅರಳದ ಮೇಲೂ 4-5 ದಿನಗಳ ಕಾಲ ಅದು ಗಿಡದಲ್ಲೇ ಇರುತ್ತೆ. ಹಾಗೆ ನನ್ನ ಹತ್ರ ಇರುವಂಥ ಎಲ್ಲ ಅಲೋವೆರಾ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ. ಅಲೋವೆರಾ ಗಿಡಗಳೆಲ್ಲ ಹಳೇದಾಯ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಹೂಗಳಾಗಿದೆ. ಇವಾಗ ಗಿಡಗಳ ಜೊತೆ ಕತೆ ಮುಗೀತು. ಇವಾಗ ಅಡುಗೆ ಮನೆಗೆ ಬಂದೆ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ. ಇವಾಗ ಮಕ್ಕಳಿಬ್ಬರು ರೆಡಿಯಾಗಿ ಒಂದು ಕಡೆ ಪೂಜೆಗೆ ಹೊರಟಿದ್ದಾರೆ. ಮಳೆ ಕೂಡ ಚಿಕ್ಕದಾಗಿ ಬರ್ತಾ ಇದೆ. ಬೀಸ್ ಕಾಸಿಟ್ಕೊಂಡ್ಬಿಟ್ರೆ ಬೇಗ ಮುಂಚೆ ಉಂಡೆ ಕಟ್ಟಿ ಇದು ಒರೆಯೋದು ಪ್ರೆಸ್ ಮಾಡೋದಿಲ್ಲ. ಕಣ್ಗೆ ತಗೋಬನ್ನಿ, ನಾವು ಅದು ಕೊಡ್ತೀವಿ. ಅಂಟು ಗೊತ್ತಲ್ಲ. ಅಂಟು ಗೊತ್ತು. ಅದ್ರ ಬೆಳಗ್ಗೆ ನಾಸಿಗೆ ನೂರ್ತದೆ. ಅದು ಒಂದು ನೋಡ ಏನು ಮಾಡೋಣ. ಬೇಗ ಗ್ಯಾಸ್ ಇರ್ತದೆ. ರವೆ ಕೊಡ್ತೀವಿ. ಉಪ್ಪಿಟ್ಟಿನ ರವೆನ ನನಗೆ ಸ್ವಲ್ಪ ದೊಡ್ಡ ರವೆ ಅದೇ ಬೀಸ್ಕೊಂಡು ಕಡೆ ಬೀಸ್ಕೊಂಡು ಮಾಡಿದೆ. ಬನ್ಸಿ ರವೆ ಉಪ್ಪಿಟ್ಟಿನ ರವೆ ಬನ್ಸಿ ರವೆ ಬಿಡ. ತಗೊಳ್ಬಿಟ್ಟು ಅನ್ಸೋಣ ಚಹಾ ಕುಡ್ಕೋಬೋದಕ್ಕ. ಬಡೆ ಮಾಡ್ಬಿಡ್ತಾ ಆ ಈಕೆಲೆ ಮಾಡಿಸ್ಕೊ ಮಸಾಜ್. ಹಾಂ, 4:30 ಒಂದು ಪಲ್ಯ ಮಾಡ್ಬಿಡ್ತೆ. ಇವತ್ತು ಮಧ್ಯಾಹ್ನ ಅಡುಗೆ ಇದ್ದಿಲ್ಲ, ಅಲ್ಲಿ ಹೋಗೋದು. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದ. ಮಾಗಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲ ಅವತ್ತು ಮಧ್ಯರಂಗಕ್ಕೆ ಹೋಗಿದ್ದ. ಮಧ್ಯರಂಗ ಆ ಕಡೆ ತ್ರಿರಂಗ ದರ್ಶನಕ್ಕೆ ಹೋಗಿದ್ದ. ಯಜಮಾನ್ರಿಗೆ ಸುಳುಗಡುಬು ಅಂದರೆ ತುಂಬ ಇಷ್ಟ. ನನಗೆ ಅದನ್ನ ಅಷ್ಟು ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅತ್ತೆ ಹತ್ರ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅತ್ತೆ ಇವಾಗ ಮಾಡಿ ತೋರಿಸ್ತಾ ಇದ್ರು. ನೀರು ಹಾಕಿಡೋಣ ತುದಿಗೆ. ತಂಗಿ ನೀಲಿಗೆ ಎಣ್ಣೆ ಪರಿಮಳ ಬಂದಂಗೆ ಗೊತ್ತಾರೆ. ಅದು ರೋಸ್ ಮೇರಿ ಎಣ್ಣೆ ಹಚ್ಚಿದ್ದೀರ ನೋಡು. ಖುಷಿ ನನ್ನ ಹತ್ರ ಹೆಡ್ ಮಸಾಜ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ನನಗೆ ಅಡುಗೆ ಕೆಲಸ ಇದೆ, ನಾನು ಬೇಗ ಅಡುಗೆ ಮುಗಿಸ್ಕೋತೀನಿ, ನೀನು ಆಯಿ ಹತ್ರ ಹೆಡ್ ಮಸಾಜ್ ಮಾಡಿಸ್ಕೊ ಅಂತ ಹೇಳಿದೆ. ಇವಾಗ ಅವಳು ಅತ್ತೆ ಹತ್ರ ಹೆಡ್ ಮಸಾಜ್ ಮಾಡಿಸ್ಕೋತಾ ಇದ್ದಾಳೆ. ಅತ್ತೆ ಅವಳಿಗೆ ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ಆರುಷಿ ಅಂತೂ ಬೇರೆ ಯಾರ ಹತ್ರನೂ ಕೂದಲೆಲ್ಲ ಬಾಚಿಸ್ಕೊಳ್ಳಲ್ಲ. ಅವಳಿಗೆ ನಾನೇ ಕೂದಲು ಬಾಚಬೇಕು, ಜಡೆ ಹಾಕಬೇಕು.
ನಾನಿಲ್ಲ ಅಂದರೆ ಅಮ್ಮ ಬಂದರೆ ಅಮ್ಮನ ಹತ್ರ ಒಂದು ಮಾಡಿಸ್ಕೊತಾಳೆ. ನಮ್ಮ ಅಮ್ಮನ ಹತ್ರ ಬೇರೆ ಇನ್ಯಾರ ಹತ್ರನೂ ಅವಳು ಜಡೆ ಹಾಕ್ಸ್ಕೊಳ್ಳಲ್ಲ. ಅವಳಿಗೆ ಯಾರು ಜಡೆ ಹಾಕಿದರೂ ಸರಿಯೇ ಆಗಲ್ಲ. ಸಾಂಬಾರು ಮಾಡೋಣ ಅಂತೇಳಿ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಹೋಳನ್ನೆಲ್ಲ. ಇಲ್ಲಿ ಸಾಂಬಾರು ಕೂಡ ಹುರ್ಕೊಂಡಿದ್ದಾಗಿದೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಪಲ್ಯ ರೆಡಿ, ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯಕ್ಕೆ ಹುರ್ಕೊಳ್ಳುವಾಗಲೇ ಸ್ವಲ್ಪ ಹುಳಿ ಪುಡಿ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪನೂ ಲೋಳೆ ಎಲ್ಲ ಆಗಲ್ಲ, ಚೆನ್ನಾಗಿ ಉದುರಾಗಿ ಬರುತ್ತೆ. ಅತ್ತೆ ಇವಾಗ ಸುಳುಗಡುಬು ಮಾಡೋದಕ್ಕೆ ಅಂತೇಳಿ ಏಲಕ್ಕಿಯನ್ನು ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಾರೆ. 7-8 ಏಲಕ್ಕಿಯನ್ನು ತೊಗೊಂಡಿದ್ದಾರೆ. ಇಲ್ಲಿ ಎಷ್ಟು ಏಲಕ್ಕಿ ಹಾಕಿದೆ? ರವೆ ಒಂದು ಅರ್ಧ ತಾಸು ನೆನೆಸಿಟ್ಕೊಳ್ಳೋ, 1 ತಾಸು ಹೊಟ್ಟೆಲ್ಲ ಬೆಳೆದೆ 5 ನಿಮಿಷ 2 ನಿಮಿಷ ಸಾಕು. ರುಚಿಗೆ ತಕ್ಕಷ್ಟು ಸಾಕು. ನೈಸ್ ಆಗವ. ಸುಮಾರು ಅದು ಸಾಕು. ಅದು ಅಕ್ಕಿ ಅನ್ನೋದಲ್ಲ. ತಾಸು ನೆನೆಸವನಲ್ದ. ಅಕ್ಕಿದು ಒಡಿತು ಕಟ್ಟಲೆಲ್ಲ ಚಲೋ ಆಗ್ತಿಲ್ಲ. ಹಾಗಾಗಿ ಇತ್ಲಾಗಿ ನಾನು ರವೆದೇ ಮಾಡಂತೀವಿ. ಸಾಕು. ಬೆಲ್ಲ ಎಂತ ಅಳತೆ ಬೆಲ್ಲ ಒಂದು ಊಟ ಹಾಕಿದ್ಮೇಲೆ 1 ಹಾಕ್ತಿ, 1 ಲೋಟ ಅದಲ್ಲ, 1 ಲೋಟ ರವೆ. ಸಾಕು ಸಾಕು. ನಮ್ಮ ಕಡೆ ಕಾಯಿ ಸುಳಿಗೂ ಸಕ್ಕರೆ ಹಾಕ, ಇದು ಬೆಲ್ಲ ಹಾಕೋದು. ಮೂರ ಸಾಕು. ಅದಕ್ಕೂ ಬೆಲ್ಲ ಹಾಕೋದಕ್ಕೆ 1 ಲೋಟ ಬೆಲ್ಲ ಹಾಕ್ದಂಗೆ ತೋರ್ಲಾಗೆ 1.5 ಹುಟ್ಟು ಅಂದರೆ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಆ ಲೋಟದಲ್ಲಿ ಉದ್ದಿ ಲೋಟದಲ್ಲಿ ಅರ್ಧ ಲೋಟ ಆಯ್ತು. ಅಷ್ಟು ಬೇಕಾಗ್ತಿಲ್ಲ ಕಡವ ಕಾಸು. ಅಕ್ಕಿ ರೊಟ್ಟಿ ಕಾಸ್ತಂಗೆ ಕಾಸು ಗಟ್ಟಿಯಾಗಿ ಬರೋದು. ಸಸ್ತರ್ವೆ ಮಾಡೋದು. ಜಾಸ್ತಿ ಇಟ್ಕ ಕಾಸು, ಉರಿ ಕಡಿಮೆ ಇಟ್ಕೊಳ್ಳೋ. ಸೊ ಮಧ್ಯೆ ಒಂದ್ಸರಿ ಕಾಯಿ ತಗೋ, ಮಧ್ಯೆ ಸ್ವಲ್ಪ ಕಡೆ ಗಟ್ಟಿ ಆಗ್ತಾ ಇರ್ತಲ್ಲ ಅದು. ಹನಿದ ಹಿಂಗೆ ಆಗ್ತಾ ಬರುತ್ತೆ. ಸ್ವಲ್ಪ ಸಣ್ಣ ಮಾಡ್ತೀವಿ ಸಾಕು. ದೊಡ್ಡ ಇಟ್ಕೊಂಡು ಚಲೋ ಆಗ್ತದೆ. ಬ್ಯಾಗ್ ಇದಾಗೋಗ್ತದೆ, ಹಿಡ್ಕ ಬಂದೋಗ್ತದೆ. ಬೇಯ್ತೀವಿ ಅದಾದ್ರೆ ಸಾಕು. ಹೂರ್ಣ ಗಟ್ಟಿ ಆಗ್ಬರವ. ಅದು ಇದೆಲ್ಲ ಇದಾಗ ಉಂಡೆ ಕಟ್ಟವಲ್ಲ ಕಡೆ. ಸಾಕ ಅದ ಕಡೆ ಉರಿತೆ ಸರಿ ಹಾಕು. ತಣದದ್ದು ಎಲ್ಲ ಗಟ್ಟಿ ಆದ್ರೆ ಬಂದ್ ಮಾಡ್ಲಾ. ಒಂದು ಬಂಡೆ ನೋಡಿ ಎಷ್ಟು ವಜ್ಜೆದು ಒಳ್ಳೆ ವಜ್ಜೆ ಬಂಡಿ, ಹೊಸ ಬಂಡಿ ತಗೊಂಡು. ಇಷ್ಟು ವಜ್ಜೆ ತಗೊಂಡು ಸ್ಟೀಲ್ ಬಂಡಿ ಅದು. ಅದು ತಳ ಹಿಡಿತಿಲ್ಲ ಎಡೆ. ಸ್ವಲ್ಪ ಬೆಲ್ಲ ಹಾಕಿ ಸಾಕು. ಇದಕ್ಕೆ ಜಾಸ್ತಿ ಬೆಲ್ಲ ಬೇಡ. ಹೆಚ್ಚಾದರೂ ಸಾಕು ಸಾಕು. ಪಾಕ್ ಬರ್ತಾ ಪಾಕದ ಬರೋಳಿಲ್ಲ, ಹನಿ ಬಿಸಿ ಮಾಡಿದ್ರೆ ಸಾಕು. ಸಣ್ಣ ಉರಿಯಲ್ಲಿ ಕಸ್ಕವು ಅಲ್ದ. ಸ್ವಲ್ಪ ಇದು ಹಾಕಿದೆ
ಒಂದ್ಸರಿ ದೊಡ್ಡ ಮಾಡಿ ಕರವಿ ಇದು ಬ್ಯಾಗ್ ಖಾಲಿ ಮಾಡೋದಂದ್ರೆ ಪಾಕ್ ಬೇಡ, 2-3 ದಿನ ಇಟ್ಕೊತಾಳಾದ್ರೆ ಪಾಕ ಬರ್ಸ್ಕೊಂಡು, ಬಿಸಿ ಅದ ಸಾಕು. ಇಲ್ಲಾಗಿದ್ರೆ ಒಂಚೂರು ಕುದಿ ಬಂದು ಬೆಲ್ಲ ಕುದಿದ್ರೆ ಸಾಕು. ಎಲ್ಲ ಕುದಿದ್ರೆ ಸಾಕು. ಅದು ಸುಳುಗಳನ್ನ ಒಳಗೆ ನೀರು ಬಿಡ್ತಿದ್ರು, ಹಂಗೆ ಹಾಕ್ರೆ ನೀರು ಕುದಿಸಿದಾಗ ನೀರು ಹೊಡಿತೀವಿ. ಚಲೋ ಸಾಕು. ಸಾಕು. ಅದೇನು ಪಾರಿಗೆ ಸ್ವಲ್ಪ ಹಾಕ್ತೇನೆ. ಒಂದು ಅಡಿಕೆ ಎಷ್ಟು ದೊಡ್ಡ ಉಂಡೆ ಮಾಡ್ಕೊಳವ. ಇದಷ್ಟು ಸೊಪ್ಪು ಕೂತು ಗೊತ್ತಾಗ್ಬಿಡ್ತಾ. ಅತ್ತೆ ನಾನು ಒರೆದ್ರೆ ದಪ್ಪ ಆಗಿಬಿಡತ್ತೆ, ನೀನೇ ಒರಿ ಅಂತ ಹೇಳ್ತಾ ಇದ್ರು. ಒರೆಯೋದು ಅಂದರೆ ಲಟ್ಸೋದು. ಅತ್ತೆ ಹತ್ರ ಹೇಳ್ತಾ ಇದ್ದೆ, ವಿಡಿಯೋಕ್ಕೆ 1-2 ನೀವು ಲಟ್ಟಿಸಿ ತೋರಿಸಿ, ಆಮೇಲೆ ಮತ್ತಿರೋತ್ತೆಲ್ಲ ನಾನೇ ಲಟ್ಟಿಸ್ತೀನಿ ಅಂತ ಹೇಳಿದೆ. ಸರಿ ನೀನೇ ಲಟ್ಟಿಸು ತೆಳುವಾಗಿ, ಆಮೇಲೆ ಒಳಗಡೆ ಎಲ್ಲ ನಾನು ತುಂಬ್ತೀನಿ ಅಂದರು ಅತ್ತೆ. ಅಮ್ಮ ಗೆಣಸ್ಲೆ ಅಂತ ಮಾಡ್ತಾರೆ, ಅದು ಕೂಡ ಇದೇ ಟೈಪಲ್ಲೇ ಇರುತ್ತೆ, ಆದರೆ ನಾವು ಎಲೆಯಲ್ಲಿ ಹಚ್ಚಿ ಮಾಡ್ತೀವಿ. ನಂಗೆ ಅದು ಬರುತ್ತೆ, ಇದು ಬರ್ತಾ ಇರಲಿಲ್ಲ, ಅದಕ್ಕೆ ಅತ್ತೆ ಹತ್ರ ಕಲಿಸ್ಕೊಡಿ ಅಂತ ಹೇಳಿದೆ. ಸುತ್ತಲೂ ಹೆರ್ಗೆ ಬರೋಗಿದ್ದಂಗೆ ಪ್ರೆಸ್ ಮಾಡೋದು. ಕರ್ಜಿಕಾಯಿ ಎಣ್ಣೆಲಿ ಕರಿಯುತ್ತಾ, ಇದನ್ನ ಉಗಿ ಮೇಲೆ ಬೇಯಿಸ್ತಾ. ಸುಳ್ಗಳ ಬೆಲ್ಲ ಮಾಡಿಬಿಟ್ಟು ಈ ಅರಿಶಿಣದ ಎಲೆಯಲ್ಲಿ ಇಟ್ಬಿಟ್ಟು ಬೇಯಿಸಿದ್ರಂತೂ ಘಮ ಘಮ ಅಂತ ಅರಿಶಿಣದ ಪರಿಮಳ ಬರ್ತಾ ಇರುತ್ತೆ. ಅದಕ್ಕೆ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಹಾಗೆಯೇ ಬೇಯಿಸೋಣ, ಚೆನ್ನಾಗಿರುತ್ತೆ ಅಂತ ಸುಮ್ಮನಾಗಿದ್ದಾಯಿತು. ಈ ಅರಿಶಿಣದ ಎಲೆಯಲ್ಲೂ ಕೂಡ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರಿಶಿಣದ ಎಲೆ ಕಡುಬಂತೂ ತುಂಬಾ ಇಷ್ಟ ನನಗೆ, ಅದ್ರ ಎಲೆ ಪರಿಮಳನೇ ಚೆನ್ನಾಗಿರುತ್ತೆ. ಇವಾಗೆಲ್ಲ ಸುಳುಗಡುಬಿಗೆ ನಾನು ಲಟ್ಟಿಸ್ಕೊಡ್ತಾ ಇದ್ದೆ, ಅತ್ತೆ ಇಲ್ಲಿ ಎಲ್ಲ ತುಂಬ್ತಾ ಇದ್ರು. ಇದು ಒಂಥರ ಕರ್ಜಿಕಾಯಿ ಥರನೇ, ಕರ್ಜಿಕಾಯಿ ಇದು ಅಣ್ಣ ತಮ್ಮ ಅಂತ ಹೇಳ್ಬೋದು. ಅದನ್ನ ಎಣ್ಣೆಯಲ್ಲಿ ಕರೀತಾರೆ, ಇದನ್ನ ಉಗಿಯಲ್ಲಿ ಬೇಯಿಸ್ತಾರೆ. ಇದಕ್ಕೆ ಬೆಲ್ಲ ಹಾಕ್ತೀವಿ, ಅದಕ್ಕೆ ಹೂರ್ಣಕ್ಕಷ್ಟೇ ಹಾಕ್ತೀವಿ. ನಮ್ಮ ಕಡೆ ಹೂರ್ಣಕ್ಕೆ ಬೆಲ್ಲನೇ ಹಾಕ್ತಾರೆ, ಕೆಲವೊಬ್ರು ಇದಕ್ಕೆ ಸಕ್ಕರೆ ಕೂಡ ಹಾಕ್ತಾರೆ. ಹಿಂಗೆ ಮಾಡಿ ಈ ಗಿಡನ ಸುಳುಗಳು ಹಿಂಗೆ ಇಡ್ಲಿ ಪಾತ್ರೆಯಲ್ಲಿ ಕೆಳಗೊಂದು ಬಾಳೆ ಎಲೆ ಹಾಕಿಬಿಟ್ಟು ಈಗ ಇದೆಲ್ಲ ಜೋಡಿಸಿಡ್ತಾ ಇದ್ದಾರೆ. ಬಾಳೆ ಎಲೆ ಹಾಕಿಬಿಟ್ರೆ ನೀರು ಮೇಲೆ ಹತ್ತಲ್ಲ, ನೀರು ಹತ್ತಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ನೀರು ಹಿಡ್ಕೊಂಡ್ಬಿಡ್ತು ಅಂತಂದರೆ. ಅದಕ್ಕೆ ಕೆಳಗೆ ಮತ್ತು ಮೇಲೆ ಬಾಳೆ ಎಲೆ ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ. ಇದೊಂಥರ ಹಳೆ ಕಾಲದ ತಿಂಡಿ ಇದು. ಇವಾಗಿನವರಿಗೆಲ್ಲ ಇದು ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಎಲ್ಲ ಇಟ್ಟಾದ ನಂತರ ಮೇಲೂ ಕೂಡ ಬಾಳೆ ಎಲೆ ಮುಚ್ಚಬೇಕು. ಆದರೆ ಇದರೊಳಗೆ ನೀರೇ ಹಿಂಗೆ ನಿಮಿಷ ಬೇಕಾ? ಬೇಕೆ 15-20 ನಿಮಿಷ ಬೇಕಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಒಳ್ಳೆ ಕಲರ್ ಬಂದಿದೆ. ನೋಡಿದ ತಕ್ಷಣ ತಿನ್ನುವ ಅನಿಸ್ತಿದೆ, ಅಷ್ಟು ಚೆನ್ನಾಗಾಗಿದೆ. ಹಸಿ ಚಲೋ ಇದೆ, ಕಲರ್ ಹಸಿ ಚಂದ ಬಂದಿದೆ. ಹಸಿ ಚಲೋ ಬಂದು ಒಳ್ಳೆ ಸಾಫ್ಟಾಗಿ ಬಂದಿದೆ ಮಾತ್ರ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ಭೇಟಿ ಆಗೋಣ.